ರಾಜ್ಯಪಾಲರು ಈಗಾಗಲೇ ವರದಿಯನ್ನು ಕೇಂದ್ರಕ್ಕೆ ಕಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯಕ್ಕೆ ಆ ವರದಿ ತಲುಪಿದೆ. ಅದರ ಪರಿಶೀಲನೆ ಕೂಡ ನಡೀತಾ ಇದೆ. ಬಹುಶಃ ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲೇ ಆ ನಿರ್ಧಾರವನ್ನು ಕೈಗೊಳ್ಳಬೇಕು. ವರದಿಯ ಬಗ್ಗೆ ಏನು ನಿರ್ಧಾರ ಕೈಗೊಳ್ಳಬಹುದು ಅನ್ನೋದನ್ನು ಕಾದು ನೋಡಬೇಕು. ಈಗಲೂ ಕೂಡ ದೆಹಲಿಯಲ್ಲಿ ಕೇಂದ್ರ ಸಚಿವ ಸಂಪುಟದ ಸಭೆ ನಿರ್ಧಾರ ಆಗಿಲ್ಲ. ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ತಮ್ಮ ಸಚಿವ ಸಂಪುಟದ ಸಭೆಯನ್ನು ಮಧ್ಯಾಹ್ನಕ್ಕೆ ಕರೆದಿದ್ದಾರೆ. ಈ ಮಧ್ಯೆ ಬಿಜೆಪಿ ಶಾಸಕರೆಲ್ಲರೂ ಕೂಡ ರಾಜಭವನದ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರಪತಿ ಭವನದ ಮುಂದೆ ಕೂಡ ಪರೇಡ್ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಒಟ್ಟಾರೆ ಈ ಬಾರಿಯ ಕಾನೂನಿನ ಹೋರಾಟದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ 16 ಶಾಸಕರ ಪರವಾಗಿ ಸುಪ್ರೀಂ ಕೋರ್ಟ್ ಅವರು ಅನರ್ಹರ ಅಲ್ಲ ಅನ್ನುವ ಜಡ್ಜ್ಮೆಂಟ್ ಬಂದಂದಿನಿಂದ ಕೂಡ ಕಾನೂನಿನ ತಿರುಳುಗಳ ಬಗ್ಗೆ ಸದಾ ಚರ್ಚೆ ನಡೀತಾ ಇದೆ. ಸುವರ್ಣ ನ್ಯೂಸ್ 24/7 ಪದೇ ಪದೇ ಅನುಮಾನ ವ್ಯಕ್ತಪಡಿಸಿತ್ತು. ಈ ಬಾರಿ ಈ ತೀರ್ಪಿನ ನಂತರ ರಾಜ್ಯದಲ್ಲಿ ರಾಜಕೀಯ ತಿರುವುಗಳು ಪಡ್ಕೋಬಹುದು, ಕಾನೂನಿನ ಸಮರ ಶುರುವಾಗಬಹುದು. ಗವರ್ನರ್ ವರ್ಸಸ್ ಗವರ್ನಮೆಂಟ್ ವಿರುದ್ಧ ಮತ್ತೊಂದು ಸುತ್ತಿನ ಸಮರ ಆರಂಭವಾಗುತ್ತೆ ಅಂತ ಹೇಳಿ ನಿನ್ನೆ ದೆಹಲಿಯಿಂದ ಬಂದ ಶಾಸಕರು ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರು. ಅವಕಾಶ ಸಿಗಲಿಲ್ಲ. ಅವರು ಗೇಟಿನಿಂದ ಹೊರಗಡೆ ಹೋಗಬೇಕಾಯಿತು. ಗೇಟ್ ಬಳಿ ಅಷ್ಟೇ ರಾಜಭವನದ ಗೇಟ್ ನೋಡ್ಕೊಂಡು ಅವರು ವಾಪಸ್ ತೆರಳಿದರು ಸಿಎಂ ಬಳಿಗೆ. ಆದರೆ ಅವರು ತೆರಳಿದ ನಂತರ ರಾಜ್ಯಪಾಲರ ದೂತರು ಅಂದರೆ ಅವರ ವಿಶೇಷ ಕರ್ತವ್ಯಾಧಿಕಾರಿ ತಿವಾರಿ ಮತ್ತು ಇನ್ನೊಬ್ಬ ಅಧಿಕಾರಿ ದೆಹಲಿಗೆ ಸ್ವತಃ ರೆಕಮೆಂಡ್ ಮಾಡಿರುವಂಥ ಅಮಾನತಿನಲ್ಲಿಡೋಕೆ ರೆಕಮೆಂಡ್ ಮಾಡಿರುವಂತಹ ಲೆಟರ್ನ ದೆಹಲಿಗೆ ಕೊಂಡೊಯ್ದರು. ಇನ್ನೆಲ್ಲವೂ ಕೂಡ ಕೇಂದ್ರದ ನಿರ್ಧಾರಕ್ಕೆ ಬಿಟ್ಟಿದ್ದು. ಈಗಾಗಲೇ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ, ಮೂಲಗಳ ಪ್ರಕಾರ ರಾಜ್ಯಪಾಲರು ದೆಹಲಿಯಿಂದ ಬರಬೇಕಾದ್ರೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ಬಂದಿದ್ರು. ಇಡೀ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೂಲಂಕುಷವಾಗಿ ಪರಿಶೀಲಿಸಿದರೆ ಆ ತೀರ್ಪಿನ ಆಧಾರದ ಮೇಲೆ ಇವರು ಕ್ರಮ ಕೈಗೊಳ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಇವರು ಏನೆಲ್ಲ ರೆಕಮೆಂಡ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಮಾಧ್ಯಮಗಳಿಗೆ ತಿಳಿದು ಬಂದಿಲ್ಲ. ಈಗ ಸಿಎಂ ನಿವಾಸದಲ್ಲಿ ಏನು ಚಟುವಟಿಕೆ ನಡೀತಾ ಇದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಅಲ್ಲಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಸಿಎಂ ನಿವಾಸದಲ್ಲಿ ಏನು ಚಟುವಟಿಕೆ ನಡೀತಾ ಇದೆ, ಯಾರಿದ್ದಾರೆ ಅಲ್ಲಿ? ಹಮೀದ್, ಕಳೆದ 1 ತಾಸಿನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಪ್ರಮುಖ ಸಚಿವರು, ಶಾಸಕರು ಹಾಗೂ ಸಂಸದರು ಆಗಮಿಸಿದ್ದಾರೆ. ಇದೊಂದು ಅಧಿಕೃತ ಸಭೆ ಅಲ್ಲ, ಆದರೆ ಅನೌಪಚಾರಿಕವಾಗಿ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಕೆಲವು ಸಚಿವರು ತಮ್ಮದೇ ಆದ ವ್ಯಾಪ್ತಿಯಲ್ಲಿ ಮುಂದಿನ ಹೋರಾಟದ ಹಾದಿಯ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಅದರ ಜೊತೆಗೆ ಗಮನಿಸಬೇಕಾದಂಥ ಅಂಶ ಏನಂದ್ರೆ, ಕಾನೂನು ಪಂಡಿತರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ರಾಮಾ ಜೋಯಿಸ್ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅಡ್ವೊಕೇಟ್ ಜನರಲ್ ಕೂಡ ಆಗಮಿಸಿದ್ದಾರೆ. ದಿವಾಕರ್ ಅವರು ಕೂಡ ಆಗಮಿಸಿದ್ದಾರೆ. ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಯಾವ್ಯಾವ ಹಾದಿಯಲ್ಲಿ ತೆರಳಬಹುದು ಅನ್ನುವಂಥ ಚರ್ಚೆ ನಡೀತಾ ಇದೆ. ಹಮೀದ್, ವೀರೇಂದ್ರ, ಈಗಾಗಲೇ ಸಿಎಂ ನಿವಾಸದಲ್ಲಿ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಸಿಎಂ ಯಾರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ? ಕಾನೂನು ತಜ್ಞರು ಯಾರು ಇದ್ದಾರೆ? ಬೆಳಿಗ್ಗೆ ಆಗಲೇ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಇದ್ರು. ಆ ನಂತರ ಬೇರೆ ಯಾರಾದರೂ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತಾ ಇದ್ದಾರಾ? ಈಗಾಗಲೇ ಮೊದಲ ಸುತ್ತಿನಲ್ಲಿ ಅವರು ಸಚಿವರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ KS ಈಶ್ವರಪ್ಪ ಹಾಗೂ ರಾಮಾ ಜೋಯಿಸ್ರ ಜೊತೆ ಮೊದಲ ಸುತ್ತಿನಲ್ಲಿ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಯಿತು. ಅದಾದ ನಂತರವಷ್ಟೇ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಅವರು ತೆರಳಿದ್ರು. ಅಶೋಕ್ ಹಾರ್ನಳ್ಳಿ ಅವರು ತೆರಳಿದ ನಂತರ ದಿವಾಕರ್ ಅವರು ಹೋದ್ರು. ಬಹುಶಃ ಕಾನೂನಾತ್ಮಕ ಹೋರಾಟದ ಹಿನ್ನೆಲೆಯಲ್ಲಿ, ಅಂದ್ರೆ ಈಗ ಒಂದು ವೇಳೆ ವಿಧಾನಸಭೆಯನ್ನ ಅಮಾನತ್ನಲ್ಲಿ ಇಟ್ಟರೆ ಏನ್ ಮಾಡಬೇಕು, ಒಂದು ವೇಳೆ ವಿಧಾನಸಭೆಯನ್ನ ಅಮಾನತ್ನಲ್ಲಿ ಇಡದೆ ಅದರಿಂದ ಹಿಂದೆ ಸರಿದ್ರು ಕೂಡ ರಾಜ್ಯಪಾಲರ ವಿರುದ್ಧ ನಮ್ಮ ಹೋರಾಟವನ್ನು ಮುಂದುವರ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಈಗ ವೆಂಕಯ್ಯ ನಾಯ್ಡು ಅವರು ಬಂದಿದ್ದಾರೆ. ನಾವೀಗ ನನ್ನ ಕ್ಯಾಮ್ರಾಮನ್ಗೆ ಅದನ್ನ ಪ್ಯಾನ್ ಮಾಡಿ ತೋರಿಸಲಿಕ್ಕೆ ಹೇಳ್ತೇನೆ. ವೆಂಕಯ್ಯ ನಾಯ್ಡು ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ವೆಂಕಯ್ಯ ನಾಯ್ಡು ಅವ್ರನ್ನ ಮಾತನಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನೋಡಬಹುದು ಹಮೀದ್, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮಾಧ್ಯಮದ ಪ್ರತಿನಿಧಿಗಳು ನೆರೆದಿದ್ದಾರೆ. ಅವರೆಲ್ಲರೂ ಕೂಡ ವೆಂಕಯ್ಯ ನಾಯ್ಡು ಅವ್ರನ್ನ ಮಾತನಾಡುವಂತ ಪ್ರಯತ್ನದಲ್ಲಿ ನಾವಿದ್ದೀವಿ. ವೆಂಕಯ್ಯ ನಾಯ್ಡು ಅವರು Don't worry. Governor has to go back. He has to be recalled. He has no business to stay here. The man seems to be in a hurry. He wants to murder democracy. We will not allow it. We will fight it out politically and also legally. I am confident. Ultimately, success will be ours. Sir, what is your next step? We will discuss it. We are having a meeting now. We will discuss the next step. We have all plans. We have the plan to exhibit our majority as and when required. Either in Delhi or in Bangalore, we will exhibit our majority as and when required. Sir. In Delhi, there is a DNA leaders meeting also going on. What will we discuss there? NDA leaders meeting. Because the governor has taken an undemocratic step. So the NDA leaders are meeting today at 11 o'clock. Just now I spoke to them. They will review the situation and decide what to do. Meanwhile, we are meeting here. We will discuss and plan our next strategy. Whatever we do, both BJP here and NDA in Delhi will have a coordinated effort. I am confident ultimately our government will be safe and victory will be BJP's.
ಇದಿಷ್ಟು ಬಿಜೆಪಿಯ ರಾಷ್ಟ್ರೀಯ ನಾಯಕ ವೆಂಕಯ್ಯ ನಾಯ್ಡು ಅವರ ಮಾತುಗಳು. ಈಗಾಗಲೇ ನೇರ ಪ್ರಸಾರದಲ್ಲಿ ಗಮನಿಸಿದ್ರಿ, ವೆಂಕಯ್ಯ ನಾಯ್ಡು ಈಗಷ್ಟೇ ಸಿಎಂ ನಿವಾಸಕ್ಕೆ ಆಗಮಿಸಿದ್ರು. ವೆಂಕಯ್ಯ ನಾಯ್ಡು ಅವರ ಪ್ರಕಾರ ರಾಜ್ಯ ಬಿಜೆಪಿ ಸರ್ಕಾರ ಸೇಫ್ ಆಗಿದೆ. दिल्ली का साजिश में भागीदारी होके किया, ये देखना पड़ेगा. Common sense tells that the central government should not agree for this mindless recommendation. Sir, is it pre-planned? Do you think it is pre-planned? The governor is waiting. He want to rule the state. He want to rule the state. He want to rule the state through back door. Okay, thank you. ಹಮೀದ್, ವೆಂಕಯ್ಯ ನಾಯ್ಡು ಅವರು ಈಗ ಮಾತನಾಡಿದ್ರು. ನಾವು ಎಲ್ಲ ರೀತಿಯ ಒಂದು ಆಪ್ಷನ್ಗಳನ್ನ ಕೂಡ ಓಪನ್ ಇಟ್ಕೊಂಡಿದ್ದೇವೆ. ಗವರ್ನರ್ ಸ್ವತಃ ತಾವೇ ರಾಜ್ಯ ಸರ್ಕಾರವನ್ನ ನಡೆಸುವ ಒಂದು ಸರ್ಕಾರವನ್ನ ಆಳುವ ಒಂದು ಇರಾದೆಯನ್ನು ಹೊಂದಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇಂತಹ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಅವರು ಒಂದೆರಡು ಬಾರಿ ಪೆಟ್ಟನ್ನ ತಿಂದಿದ್ದಾರೆ. ಆದ್ರೂ ಕೂಡ ಇಂತಹ ಒಂದು ಹಾದಿಯನ್ನು ಹಿಡಿದಿರುವಂತದ್ದು ನಿಜಕ್ಕೂ ಕೂಡ ಒಪ್ಪತಕ್ಕದ್ದಲ್ಲ. ಈಗಾಗಲೇ ದೆಹಲಿಯಲ್ಲಿ ಏನು NDA ಮುಖಂಡರು ಸಭೆಯನ್ನ ಸೇರಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಎಲ್ಲ ರೀತಿಯ ಹೋರಾಟಕ್ಕೂ ಕೂಡ ನಾವು ಮುಕ್ತರಾಗಿದ್ದೇವೆ. ಕೇಂದ್ರ ಸರ್ಕಾರ ಇವತ್ತು ಯಾವ ರೀತಿಯ ಒಂದು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ಆದರೆ ಗವರ್ನರ್ ವಿರುದ್ಧ ಖಂಡಿತವಾಗಿಯೂ ಹೋರಾಟವನ್ನು ಮುಂದುವರಿಸ್ತೇವೆ. ಗವರ್ನರ್ ಸ್ವತಃ ತಾವೇ ರಾಜ್ಯವನ್ನ ಆಳುವ ಒಂದು ಇರಾದೆಯನ್ನ ಇಟ್ಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಈ ಎಲ್ಲ ರಾಜಕೀಯ ಪ್ರೇರಿತ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ವೆಂಕಯ್ಯ ನಾಯ್ಡು ಅವರು ನೇರವಾಗಿ ಹೇಳಿದ್ದಾರೆ. ಓಕೆ ವೀರೇಂದ್ರ, ಜೊತೆಗೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಬಂದಿದ್ದಾರೆ, ವೆಂಕಯ್ಯ ನಾಯ್ಡು ಬಂದರು, ರಾಷ್ಟ್ರೀಯ ನಾಯಕರುಗಳು. ಇನ್ನೂ ಯಾರಾದರೂ ದೆಹಲಿಯಿಂದ ನಾಯಕರು ಬರುವ ಸಾಧ್ಯತೆ ಇದೆಯಾ ಸಿಎಂ ನಿವಾಸಕ್ಕೆ? ರೈಟ್ ವೀರೇಂದ್ರ ಅವರಿಗೆ ನನ್ನ ಧ್ವನಿ ತಲುಪ್ತಾ ಇಲ್ಲ. ಬಹುಶಃ ಈಗಾಗಲೇ ರಾಷ್ಟ್ರೀಯ ನಾಯಕರುಗಳೆಲ್ಲ ಆಗಮಿಸ್ತಾ ಇದ್ದಾರೆ. ವೆಂಕಯ್ಯ ನಾಯ್ಡು ಮಾತುಗಳನ್ನು ತಾವು ಕೇಳಿಸ್ಕೊಂಡ್ರೆ, ವೆಂಕಯ್ಯ ನಾಯ್ಡು ಪ್ರಕಾರ ಬಿಜೆಪಿ ಸರ್ಕಾರ ಸೇಫ್ ಆಗಿದೆ. ಕೇಂದ್ರ ಸರ್ಕಾರ ರಾಜ್ಯಪಾಲರ ಆದೇಶವನ್ನು ಒಪ್ಕೋಬಾರ್ದು. ರಾಜ್ಯಪಾಲರು ಏನು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟು ಕಳಿಸಿದ್ದಾರೆ ಅನ್ನೋದು, ಈಗಾಗಲೇ ರಾಜ್ಯಪಾಲರು ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಬೇಕಾಗಿ ಎಲ್ಲ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಅವಕಾಶ ನೀಡೋಲ್ಲ. ಅಲ್ಟಿಮೇಟ್ ಬಿಜೆಪಿ ಇದರಲ್ಲಿ ಗೆದ್ದು ಬರುತ್ತೆ ಅನ್ನೋ ಮಾತನ್ನು ವೆಂಕಯ್ಯ ನಾಯ್ಡು ಹೇಳಿದರು. ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಇನ್ನಷ್ಟು ನಿಮಗೆ